ಎಲ್ಲರಿಗೂ ನಮಸ್ಕಾರ. ಬಿಳಿ ಎಕ್ಕದ ಗಿಡ ನಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಬಿಳಿ ಎಕ್ಕದ ಗಿಡ ನಮ್ಮ ಕಾಂಪೌಂಡ್ ಒಳಗೆ ಬಿಟ್ಟರೆ ತುಂಬ ಅದೃಷ್ಟ ಅಂತ ಕೂಡ ಹೇಳ್ತಾರೆ. ಕಾಂಪೌಂಡ್ ಒಳಗೆ ಬಂದರೆ ಅಂತೂ ತುಂಬ ಒಳ್ಳೆಯದು ಅಂತಲೂ ಕೂಡ ಹೇಳ್ತಾರೆ. ಕಾಂಪೌಂಡ್ ಹೊರಗೆ ಬಂದರೂ ಕೂಡ ಒಳ್ಳೆಯದು ಅಂತ ಹೇಳ್ತಾರೆ. ನಾವು ಏನೇ ಕೆಲಸ ಮಾಡೋಕ್ಕೆ ಹೊರಗಡೆ ಹೊರಟಾಗ ಬಿಳಿ ಎಕ್ಕದ ಹೂವನ್ನು ಜೊತೆಗೆ ತಗೊಂಡು ಹೋದರೆ ಆ ಕೆಲಸ ತುಂಬ ಈಸಿಯಾಗಿ ಆಗುತ್ತೆ ಅಂತ ಒಂದು ಮಾಹಿತಿ ಕೂಡ ಇದೆ. ಆಮೇಲೆ ಈ ಎಲೆಯಿಂದ ನೋಡಿ ಸಾಕಷ್ಟು ಉಪಯೋಗಗಳಿದೆ. ಎಂಥ ನೋವಿದ್ರೂ ಕೂಡ ಈ ಎಲೆನ ಎಳ್ಳೆಣ್ಣೆ ಹಾಕಿ ಹಂಚಲ್ಲಿ ಬಿಸಿ ಮಾಡಿ ಎಲ್ಲಿ ನೋವಿರುತ್ತೋ ಅಲ್ಲಿ ಆ ಕಾವು ಕೊಟ್ಕೊಂಡ್ರೆ ಎಂಥ ಹಳೇ ನೋವಿದ್ರೂ ಕೂಡ ಕಡಿಮೆ ಆಗುತ್ತೆ ಅಂತ ಒಂದು ಮಾಹಿತಿ ಕೂಡ ಇದೆ. ಈ ಗಿಡ ಪೂರ್ತಿ ಔಷಧಿ ಗಿಡ ಅಂತಲೇ ಕೂಡ ನಾವು ಹೇಳ್ಬೋದು. ಮೊನ್ನೆ ನಾವು ಗೋಪೂಜೆ ಮಾಡೋಕ್ಕಂತ ಹೋದಾಗ ಅಲ್ಲಿ ಬಿಳಿ ಎಕ್ಕದಲ್ಲಿ ಒಂದು ಎಲೆ ಥರ ಮಾಡಿಬಿಟ್ಟು ಅದು ದೊಣ್ಣೆ ಥರ ಮಾಡಿಬಿಟ್ಟು ಅದೇ ಊಟ ಮಾಡ್ತೀವಲ್ಲ ಆ ಥರ ಮಾಡಿಬಿಟ್ಟು ನಮಗೆ ಅದರಲ್ಲಿ ಊಟ ಕೊಟ್ಟರು. ನಾನದು ಯೂಟ್ಯೂಬಲ್ಲಿ ಕೂಡ ಹಾಕಿದ್ದೀನಿ 1 ನಿಮಿಷದಿದ್ರಲ್ಲಿ. ಈಗ ನೋಡಿ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಈ ಕಾಯಿ ಕೂಡ ಎಲ್ಲೇ ಸಿಕ್ಕರೂ ನೀವು ಈ ಕಾಯಿನ ಬಿಡಕ್ಕೆ ಹೋಗಬೇಡಿ. ಇದರಲ್ಲಿ ಏನು ಮಾಡ್ಬೋದು ಅಂತ ನಾವು ನೋಡೋಣ. ನೋಡಿ ಈಗ ನಾನು ಈ ಕಾಯಿ ತೆಗಿತಾ ಇದ್ದೀನಿ. ನಾವು ಎಲ್ಲರೂ ಹೊರಡೆ ಹೋದಾಗ ಬಿಳಿ ಎಕ್ಕದ ಗಿಡದಲ್ಲಿ ಈ ಥರ ಸಾಕಷ್ಟು ಕಾಯಿಗಳನ್ನ ನಾವು ನೋಡ್ತೀವಿ. ಕಿತ್ತಾಗ ಸ್ವಲ್ಪ ಅದು ಹಾಲು ಬರುತ್ತೆ, ಸ್ವಲ್ಪ ಹಿಂಗೆ ಕೊಡವಿದ್ರೆ ಅದು ಎಲ್ಲ ಕ್ಲೀನಾಗಿ ಹೋಗ್ಬಿಡುತ್ತೆ. ನೋಡಿ ಈ ಥರ ಇರುತ್ತೆ ಇದು. ನೋಡಿ ಈ ಥರ ನಾನು ಕಾಯೆಲ್ಲ ಕಿತ್ತಿಟ್ಟಿದ್ದೀನಿ. ನನಗೆ ಇದರಲ್ಲಿ ಈ ಥರ ಒಂದು ಮಾಡ್ಬೋದು, ಬತ್ತಿ ಮಾಡ್ಬೋದು ಅಂತ ನನಗೆ ಖಂಡಿತ ಗೊತ್ತೇ ಇರಲಿಲ್ಲ. ಸ್ವಲ್ಪ ನಾನು ಬಿಡಿಸಿಟ್ಟಿದ್ದೆ. ಮೊನ್ನೆ ನಮ್ಮ ಕಿಟ್ಟಿಯಲ್ಲಿ ಬಿಳಿ ಎಕ್ಕದ ಗಿಡ ನೋಡಿಬಿಟ್ಟು ಇದನ್ನು ಎಸೆಯಕ್ಕೆ ಹೋಗ್ಬೇಡ್ರಿ, ಇದರಲ್ಲಿ ಬತ್ತಿ ಮತ್ತು ಕಡಲೆ ಬತ್ತಿ ಎಲ್ಲ ಮಾಡ್ಬೋದು, ದೀಪಕ್ಕೆ ಹಚ್ಬೋದು, ತುಂಬ ಒಳ್ಳೆಯದು ಇದು ಅಂತ ಕೂಡ ಹೇಳಿದ್ರು. ಆವಾಗಿಂದ ನಾನು ಈ ಥರ ಕಾಯಿಗಳೆಲ್ಲ ಎಸೆಯಕ್ಕೆ ಹೋಗಲ್ಲ. ಮೊದಲು ಅದು ತೆಗೆದ ತಕ್ಷಣ ಸುಮ್ಮನೆ ಹೊರಗಡೆ ಹಾಕ್ಬಿಡ್ತಿದ್ದೆ. ಆದರೆ ಈಗ ನಾನೇ ಮನೆಯಲ್ಲಿ ಬತ್ತಿ ಮಾಡ್ಕೋತಾ ಇದ್ದೀನಿ. ನೋಡಿ ಬಿಳಿ ಎಕ್ಕದ ಹೂವು. ಇದು ನಾವು ಏನೇ ಒಂದು ಗಣಪತಿ ಪೂಜೆ ಮಾಡುವಾಗ ಕೂಡ ಬಿಳಿ ಎಕ್ಕದ ಹೂವನ್ನಿಟ್ಟು ನಾವು ಪೂಜೆ ಮಾಡ್ತೀವಿ. ಶಿವನಿಗೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಬಿಲ್ಪತ್ರೆ, ದಾಸವಾಳ, ಬಿಳಿ ಎಕ್ಕದ ಹೂವು ಶಿವನಿಗೆ ಇಷ್ಟ. ಆಮೇಲೆ ಗಣಪತಿಗೂ ಕೂಡ ಇಷ್ಟ. ನಮ್ಮದೇನೇ ಒಂದು ಬೇಡಿಕೆ ಇದ್ದರೆ ಇದರಲ್ಲಿ ಒಂದು ಹಾರ ಮಾಡಿ ಹಾಕಿದರೆ ಅದು ನೆರವೇರುತ್ತೆ ಅಂತ ಕೂಡ ಒಂದು ಮಾಹಿತಿ ಇದೆ. ಇದು ತಾನಾಗೆ ಉಟ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದು ನಮ್ಮ ಕಾಂಪೌಂಡ್ ಒಳಗಡೆ ಬಿಟ್ಟಿದೆ. ಆಮೇಲೆ ಇದು ಕಡ್ಡಿ ಇದೆಯಲ್ಲ, ಇದು ಕೂಡ ಕೆಲವರೆಲ್ಲ ಎಸೆಯೋದಿಲ್ಲ. ನೋಡಿ ಇದು ಒಣಗಿದೆ ಅಲ್ವಾ, ಈ ಕಾಂಡನ ತೆಗೆದುಬಿಟ್ಟು ಸುಟ್ಟಿ ಅದು ಭಸ್ಮ ಮಾಡಿ ಹಣೆಗೆ ಹಚ್ಕೊತಾರೆ. ಅದು ಕೂಡ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ನೋಡಿ ಇದು ಒಣಗಿದು ಕೂಡ ಕೆಲವರೆಲ್ಲ ಎಸೆಯಕ್ಕೆ ಹೋಗಲ್ಲ. ನಾವೆಲ್ಲರೇ ಹೊರಗಡೆ ಗಾಡಿಯಲ್ಲಿ ಹೋಗುವಾಗ ಬಿಳಿ ಎಕ್ಕದ ಹೂವನ್ನು ಇಟ್ಕೊಂಡು ಹೋಗ್ತೀವಿ. ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ಟ್ರಾವೆಲ್ ಮಾಡುವಾಗೆಲ್ಲ. ಕೆಲವರು ತರಕಾರಿ ಎಲ್ಲ ಮಾರಕ್ಕೆ ಬರ್ತಾರೆ ನೋಡಿರಿ, ಅವ್ರ ಬುಟ್ಟಿಯಲ್ಲಿ ಬಿಳಿ ಎಕ್ಕದ ಹೂವಿನ ಇಟ್ಕೊಂಬಂದಿರ್ತಾರೆ. ಅದು ಇಟ್ಕೊಂಬಂದರೆ ಬೇಗ ನಮ್ಮ ಚೆನ್ನಾಗಿ ಎಲ್ಲ ಖರ್ಚಾಗ್ಬಿಡುತ್ತೆ, ಚೆನ್ನಾಗಿ ಲಾಭ ಬರುತ್ತೆ ಅಂತ ಕೂಡ ಕೆಲವರು ಹೇಳ್ತಾರೆ. ಈಗ ಈ ಕಾಯಿನ ನಾನು ಬಿಡಿಸಿ ನೋಡೋಣ, ಹೇಗೆ ನಾವು ಇದನ್ನು ತೆಗೆದು ಒಂದು ಬತ್ತಿ ಮಾಡ್ಬೋದು ಅಂತ ನೋಡೋಣ. ನೋಡಿ ನಾನೀಗೆಲ್ಲ ಬಿಡಿಸ್ತಾ ಇದ್ದೀನಿ. ಇದರಲ್ಲಿ ಈ ಥರ ಬೀಜಗಳಿರುತ್ತೆ. ಅದು ಸ್ವಲ್ಪ ಹಿಂಗೆ ಬೇರ್ಪಡಿಸಿದ್ರೆ ಅದರಲ್ಲಿ ಒಂಥರ ರೇಷ್ಮೆ ಥರ ಒಂದು ಇದು ಸಿಗುತ್ತೆ. ನೋಡಿ ಎಷ್ಟು ಶೈನಿಂಗ್ ಇದೆ ಅದು ಬಿಳಿಗೆ. ಅದನ್ನೆಲ್ಲ ನಾವು ಈಗ ತೆಗೆದುಬಿಡೋಣ. ಒಂದಿನ ಅದು ಇಟ್ಬಿಟ್ರೆ ಸಾಕು, ಚೆನ್ನಾಗಿ ಒಣಗಿಬಿಡುತ್ತೆ ಹತ್ತಿ ಥರ. ನೋಡಿ ಈ ಥರ ಎಲ್ಲ ತೆಗೆದಿಟ್ಟಿದ್ದೀನಿ. ನೋಡಿ ಹತ್ತಿ ಥರ ಬಂದಿದೆ ಇದು.
ಕೈಗೆ ಸ್ವಲ್ಪ ಅಂಟಂಟು ಬರುತ್ತೆ, ಅದು ಹಸಿ ಇದ್ದರೆ. ಒಣಗಿದ್ರೆ ಅಷ್ಟು ಅಂಟ್ಕೊಳ್ಳೋದಿಲ್ಲ ಕೈಗೆಲ್ಲ. ನೋಡಿ ಯಾವ ಥರ ಇದೆ. ನನಗೆ ಈ ರೀತಿ ಈ ಕಾಯಲ್ಲಿ ಬತ್ತಿ ಮಾಡ್ಬೋದು ಅಂತ ನನಗೆ ಗೊತ್ತೇ ಇರಲಿಲ್ಲ. ಮೊನ್ನೆ ಕಿಟ್ಟಿಯಲ್ಲಿ ಹೇಳಿದ್ರು, ಎಸೆಯಕ್ಕೆ ಹೋಗ್ಬೇಡಿ, ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಬತ್ತಿಗೆ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದರು. ಆವಾಗಿಂದ ನಾನು ಈ ಥರ ಕಾಯಿ ಸಿಕ್ಕಾಗ ಈ ಥರ ಒಣಗಿಸ್ಬಿಟ್ಟು ಈ ಥರ ನಾನು ಬತ್ತಿ ಮಾಡ್ಕೋತೀನಿ. ಆ ಬೀಜ ಕೂಡ ಎಸೆಯೋದಿಲ್ಲ, ಅದನ್ನು ಕೂಡ ಮತ್ತೆ ಮಣ್ಣಲ್ಲಿ ಹಾಕ್ಬಿಡ್ತೀನಿ. ಇದನ್ನು ಎಳೆದಿದೆ, ಅದು ಚೆನ್ನಾಗಿ ಬಲ್ತ್ರೆ ಕಪ್ಪು ಬರುತ್ತೆ ಬೀಜ. ನೋಡಿ ಈ ಥರ, ಅದು ನೋಡಿರಿ ಹೆಂಗೆ ಎಳೆದ್ರೆ ಎಳೆ ಎಳೆಯಾಗಿ ಬರುತ್ತೆ. ಇದು ನೆನ್ನೆ ತೆಗೆದಿರೋದು, ಇದ್ರ ಕಪ್ಪಗಿದೆ ನೋಡಿ ಬೀಜ ಎಲ್ಲ. ಇದು ಸ್ವಲ್ಪ ಒಣಗಿದೆ ಇದು. ಈಗ ಕಾರ್ತಿಕ್ ಮಾಸ ಆಗಿರೋದ್ರಿಂದ ದಾಮೋದರಂಗೆ ತುಳಸಿ ಕಡ್ಡಿಯಲ್ಲಿ ಹತ್ತಿ ಸುತ್ತಬಿಟ್ಟು ಹಿಂಗೆ ಆರತಿ ಮಾಡ್ತಾರೆ ಕಾರ್ತಿಕ್ ಮಾಸದಲ್ಲಿ. ಕೃಷ್ಣನಿಗೆ ತುಂಬ ಇಷ್ಟ. ನಾನು ಅದಕ್ಕೆ ತುಳಸಿ ಕಡ್ಡಿ ಕೂಡ ಸಿಕ್ತು, ಅದನ್ನೇ ಎತ್ಕೊಂಬಂದಿಟ್ಟಿದ್ದೀನಿ. ಈಗ ಬತ್ತಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನೀಗೆಲ್ಲ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ. ನೋಡಿ ರೆಡಿ ಆಯಿತು ಈಗ ಬತ್ತಿದು ಈ ಥರ. ನಾನೀಗ ಇದನ್ನೇ ಹಚ್ತಾ ಇರೋದು ಮನೆಯಲ್ಲಿ, ಈ ಬತ್ತಿಯಲ್ಲೇ. ಈಗ ತುಳಸಿ ಕಡ್ಡಿ ಕೂಡ ನಾವು ಇದನ್ನು ಹತ್ತಿ ಥರ ಇರುತ್ತಲ್ಲ, ಅದನ್ನು ನೋಡಿ ಈ ಥರ ನಾನು ಸುತ್ತಿಟ್ಟಿದ್ದೀನಿ. ತುಪ್ಪದಲ್ಲಿ ಎದ್ಬಿಟ್ಟು ಆರತಿ ಕೂಡ ಮಾಡ್ತಾರೆ ತುಳಸಿ ಕಡ್ಡಿಯಲ್ಲಿ. ಕೃಷ್ಣನಿಗೆ ತುಂಬ ಇಷ್ಟ ಅಂತೆ. ದಾಮೋದರ ಆರತಿ ಅಂತ ಮಾಡ್ತಾರೆ ಕಾರ್ತಿಕ್ ಮಾಸದಲ್ಲಿ. ನೋಡಿ ಬತ್ತಿ ಕೂಡ ರೆಡಿಯಾಗಿದೆ. ಈ ಕಾಯಲ್ಲಿ ಬತ್ತಿ ಕೂಡ ನಾವು ಮಾಡ್ಕೋಬೋದು. ಇದು ಬಿಡಿಸಿಟ್ಟಿರೋದು ಇನ್ನು ಸ್ವಲ್ಪ ಹಸಿ ಇದೆ. ಇದು ಒಂದಿನ ಆದ ತಕ್ಷಣ ಒಣಗಿಬಿಡುತ್ತೆ. ಅದು ಬಿಸಿಲಲ್ಲೇ ಇಡಬೇಕಂತೇನಿಲ್ಲ. ನೋಡಿ ಈ ಥರ ನಾನು ಮಾಡಿಟ್ಕೊಂಡಿದ್ದೀನಿ. ತುಳಸಿ ಕಡ್ಡಿ ಕೂಡ ನಾನು ಸುತ್ತಿಟ್ಟಿರೋದು ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ಬಿಳಿ ಎಕ್ಕದ ಕಾಯಿ ಈ ಥರ ಏನಾರು ಸಿಕ್ಕರೆ ಬಿಡಕ್ಕೆ ಹೋಗಬೇಡಿ. ಅದನ್ನು ತೊಗೊಂಬಂದ್ಬಿಟ್ಟು ಈ ರೀತಿ ಬತ್ತಿಯಾಗಿ ಮಾಡಿ ನಾವು ಉಪಯೋಗಿಸೋಣ. ಎಕ್ಕೆ ಗಿಡದಲ್ಲಿ ಸಾಕಷ್ಟು ಔಷಧಿ ಗುಣಗಳಿದೆ, ಅದನ್ನು ನಾವು ಉಪಯೋಗ ಪಡ್ಕೊಳ್ಳೋಣ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಎಲ್ಲರಿಗೂ ನಮಸ್ಕಾರ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ, ರಾಮ ರಾಮ ಹರೇ ಹರೇ.
ಮತ್ತೊಮ್ಮೆ ಎಲ್ಲರಿಗೂ ನನ್ನ ನಮಸ್ಕಾರ.